ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಮಾಡ್ತಿದ್ದೀನಿ ಕ್ಯಾರೆಟ್ ಹಲ್ವ. ಆ ಕ್ಯಾರೆಟ್ ಹಲ್ವಕ್ಕೆ ಒಂದು 4 ಕ್ಯಾರೆಟ್ ತೊಗೊಂಡಿದ್ದೀನಿ. ಅದನ್ನು ಈ ಥರ ನುಣ್ಣಗೆ ತುರ್ಕೊಂಡಿದ್ದೀನಿ. ಆ ತುರ್ಕೊಂಡಿರೋಂತಹ ಕ್ಯಾರೆಟ್ನ ಇವಾಗ ಬಾಣಲಿಲಿಟ್ಟು ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಆ ತುಪ್ಪ ಹಾಕಿದ್ದೀನಲ್ವ, ಅದಕ್ಕೀಗ ತುರಿದಿರೋ ಕ್ಯಾರೆಟ್ನೆಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ಅಂದರೆ ಆ ನೀರಿನ ಅಂಶ ಹೋಗೋ ತನಕ ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ತುರಿದಿರೋ ಕ್ಯಾರೆಟ್ನ ಇದರೊಳಗೆ ಹಾಕ್ತೀನಿ. ಹಾಕಿ ಅದು ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ಈ ಥರ ಅಂದರೆ ಅದರಲ್ಲಿ ಒಂದು ಸ್ವಲ್ಪ ನೀರಿನ ಅಂಶ ಇರುತ್ತೆ. ಅದನ್ನು ಒಂದು ಸ್ವಲ್ಪ ಹೋಗೋ ತನಕ ನೀಟಾಗಿ ತುಪ್ಪ ಹಾಕಿ ಫ್ರೈ ಮಾಡಬೇಕು. ನೀಟಾಗಿ ಫ್ರೈ ಮಾಡಾದ್ಮೇಲೆ ನೋಡಿ, ಇವಾಗ ಒಂದು ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗಿದೆ, ಒಂಚೂರು ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾವು ಸಕ್ಕರೆ ಆ್ಯಡ್ ಮಾಡ್ಕೋಬೇಕು. ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಸಕ್ಕರೆ ಆ್ಯಡ್ ಮಾಡ್ಕೋಬೇಕು. ಯಾವುದೇ ನೀರು ಏನೂ ಹಾಕೋಂಗಿಲ್ಲ. ಹಾಕಿದ್ರೆ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ತುಪ್ಪ ಬೇಕಿದ್ದರೆ ಹಾಕ್ಕೋಬೋದು. ನಾನು ಸಕ್ಕರೆ ಆ್ಯಡ್ ಮಾಡ್ತಿದ್ದೀನಿ. ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋಬೋದು. ಸಕ್ಕರೆ ಆ್ಯಡ್ ಮಾಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಅದೆಲ್ಲ ಸಕ್ಕರೆ ಕರಗಿ ಕ್ಯಾರೆಟೆಲ್ಲ ಹಿರ್ಕೊಳ್ಳುತ್ತೆ. ನೋಡಿ, ಅಷ್ಟು ನೀಟಾಗಿ ಬರ್ತಿದೆ ಅಲ್ವಾ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗೆಲ್ಲ ಹೀರ್ಕೊಂಡಿದೆ ಸಕ್ಕರೆನ, ಕ್ಯಾರೆಟ್ ಎಲ್ಲನೂ. ಕಲರ್ ಕೂಡ ಬಿಟ್ಕೊಳ್ತಾ ಇದೆ ನೋಡಿ, ಅಷ್ಟು ನೀಟಾಗಿ ಹೀರ್ಕೊಳ್ತಿದೆ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಎಲ್ಲ ಹೀರ್ಕೊಂಡಾದ್ಮೇಲೆ ಬೇಕಿದ್ರೆ ನಾವು ಇನ್ನೊಂಚೂರು ತುಪ್ಪ ಆ್ಯಡ್ ಮಾಡ್ಕೋಬೋದು. ಇಲ್ಲಾಂದರೆ ನಾವು ಇದೆಲ್ಲ ನೀಟಾಗಿ ರೆಡಿ ಆದಮೇಲೆ ನೋಡಿ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಬರ್ತಿದೆ. ಇದ್ರ ಬದಲು ನಾವು ಇದನ್ನು ಈ ಥರ ಸ್ವೀಟ್ ಮಾಡ್ಕೊಳ್ಳೋದಲ್ಲೇ ಇದ್ರದ್ದು ಜಾಮ್ ಬೇಕಾದರೂ ಮಾಡ್ಕೋಬೋದು. ಅದು ಬೇಕಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ವೆಜಿಟೇಬಲ್ಸ್ದು, ಫ್ರೂಟ್ಸ್ದು ಯಾವ್ದು ಬೇಕಾದರೂ ಮಾಡ್ಕೋಬೋದು. ಇದು ಆರಾಮಾಗಿ ಒಂದು ಇಬ್ಬರು ತಿನ್ನೋ ಥರ, ಒಂದು 4 ಕ್ಯಾರೆಟಲ್ಲಿ ಆರಾಮಾಗಿ ಒಂದು ಇಬ್ಬರು ತಿನ್ನೋ ಥರ ಸ್ವೀಟ್ ರೆಡಿ ಆಗುತ್ತೆ ಇದರಲ್ಲಿ. ಇದಕ್ಕೆ ಬೇಕಿದ್ದರೆ ನಾವು ಹಾಲು ಕೂಡ ಮಿಕ್ಸ್ ಮಾಡ್ಕೋಬೋದು. ಇವಾಗ ನಾನು ಬರೀ ಪ್ಲೇನ್ ಕ್ಯಾರೆಟ್ ಹಲ್ವ ಮಾಡ್ತಾಯಿದ್ದೀನಿ. ಓನ್ಲಿ ಕ್ಯಾರೆಟ್, ಆಮೇಲೆ ತುಪ್ಪ ಮತ್ತು ಸಕ್ಕರೆ. ನೋಡಿ, ಇವಾಗ ಇದನ್ನು ಹಾಕ್ಕೊಂಡಿದ್ದೀನಲ್ವ, ಈಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದಕ್ಕೆ ಗೋಡಂಬಿ, ದ್ರಾಕ್ಷಿ, ಬೇಕಿದ್ದರೆ ಪಿಸ್ತಾ. ನಾನು ಗೋಡಂಬಿ ಪಿಸ್ತಾ ಒಂದೇ ತೊಗೊಂಡಿದ್ದೀನಿ. ನೀವು ಏನು ಬೇಕಾದರೂ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೋಬೋದು. ಇವಾಗ ರೆಡಿ ಆಗಿದೆ ಅಲ್ವಾ, ಅದಕ್ಕೆ ಇದೆಲ್ಲ ಹುರ್ಕೊಂಡಿರೋದನ್ನು ಆ್ಯಡ್ ಮಾಡ್ಕೊಳ್ಳಿ.